ಇಟಿಎಸ್ ಹೊಂಟೌನ್ ಬಿ ತಂಡದ ಆಟಗಾರ ಒಂದನೆಯಾದ ಅನುಭವ ಯಶಸ್ಸು ಕಂಡಂತಹ ನಿಸರ್ಗ ತಂಡದ ಆಟಗಾರರು ಇನ್ನೊಂದೆಡೆ. ಶಿಬು ದಾಳಿಯನ್ನು ಆರಂಭಿಸಿಕೊಂಡಂತ ಆಟಗಾರ, ಸ್ಥಳೀಯ ಪರಿಸರದ ಆಟಗಾರ ಶಿಬು ದಾಳಿಯನ್ನು ಆರಂಭಿಸಿಕೊಳ್ಳುತ್ತಾ ಇದ್ರೆ ಬಹಳಷ್ಟು ಅಭಿಮಾನಿಗಳು ಶಿಬುಗೆ ಇದ್ದಾರೆ ಅಂತ ಭಾವಿಸ್ತೇವೆ. ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಕೂಗು ಹಾಕಿ ನೋಡೋಣ. ಸಾಲ್ತಾ ಇಲ್ಲ. ಶಿಬು ಆಡ್ದಂತ ಗೊತ್ತಿರಲಿಲ್ಲ, ಎಲ್ಲ ಮಲಗ್ಯಾರೇನಲ್ಲ. ಟಿಟಿಎಸ್ ಹೊಂಟೌನ್ ಬಿ ತಂಡದ ಆಟಗಾರ ಕುಟ್ಟಿ ದಾಳಿಯನ್ನ ಮುಗಿಸಿಕೊಳ್ಳುತ್ತಾ ಇದ್ರೆ ಬಹಳಷ್ಟು ಸುಂದರವಾಗಿ ತಮ್ಮನ್ನು ತಾವು ಪರಿಚಯಿಸಿಕೊಂಡಂತಹ ಆಟಗಾರ ತಿಲಕ್ ದಾಳಿಯನ್ನು ಆರಂಭಿಸಿಕೊಳ್ಳುತ್ತಾ ಇದ್ದಾರೆ. ಎನ್ನಾರ್ಪುರ ಭಾಗದಲ್ಲಿ ಕತ್ಲೆ ಎಂಬ ಹೆಸರಿನೊಂದಿಗೆ ಪ್ರಖ್ಯಾತಿಯಾದಂತಹ ಆಟಗಾರ ಹಿಲಾರಿ ಕತ್ಲೆ ಮುಖೇನ ಹೋಗಿ ಕ್ಯಾಚ್ ಸಂಘಟನೆಗೊಳ್ಳುತ್ತಾ ಇದೆ. ಕತ್ಲೆ ಮುಟ್ಟಿದ್ದೆಲ್ಲ ಚಿನ್ನ, ಕತ್ಲೆ ಹಿಡಿಲಿಲ್ಲ, ಬಡಿಲಿಲ್ಲ, ಕ್ಯಾಚ್ ಮಾತ್ರ ಯಶಸ್ವಿ. ತಿಲಕ ದಾಳಿಯನ್ನು ಆರಂಭಿಸಿಕೊಳ್ಳುತ್ತಾ ಇದ್ದಾನೆ. ಅದೇ ಚುರುಕಿನ ಪಾದ ಚಲನೆ, ಅದೇ ಚುರುಕಿನ ಫುಟ್ವರ್ಕ್ ಮೂಲಕ ಏನುವಾಗಿ ತಮ್ಮನ್ನು ತಾವು ಪರಿಚಯಿಸಿಕೊಂಡಂತಹ ತಿಲಕ್ ಕತ್ಲೆ ಮುಟ್ಟಿದ್ದೆಲ್ಲ ಚಿನ್ನ, ಬೆಳ್ಳಿ, ಬಂಗಾರ. ಮನು ದಾಳಿಯನ್ನು ಆರಂಭಿಸಿಕೊಳ್ಳುತ್ತಾ ಇದ್ರೆ ಈ ಸಮಯದಲ್ಲಿ ಸಾಮರ್ಥ್ಯ ಆಟಗಾರರಿಗೆ ಎದೆಗೂ ಕೈ ಹಾಕಿ ಇದ್ದಾರೆ. ಎದುರಾಳಿ ತಂಡಕ್ಕೆ ಕತ್ಲೆ ಸಿಂಹ ಸ್ವಪ್ನವಾಗಿ ಕಾಣ್ತಾ ಇದ್ದಾರೆ. ಕತ್ಲೆ ಮುಟ್ಟಿದೆಲ್ಲ ಚಿನ್ನ, ತ್ರಿವಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡಿರುವಂತಹ ಸೂಪರ್ ಟ್ಯಾಕಲ್ ಹಾನಾಗಿದೆ. ತಿಲಕ ಯಾವುದೇ ಅಂಕಗಳಿಲ್ಲದೆ ಮರಳುವಾಗ ಕತ್ಲೆಗೆ ರೆಸ್ಟ್ ಕೊಡಲಾಗ್ತಾ ಇದೆ. ಸಾಕು ಅಂತ ಕಣ್ಣು ಇದ್ರೆ ಕಷ್ಟ ಅಂತ ನನಗೆ ಕತ್ಲೆ. ಮೋಸ್ಟ್ಲಿ ಶಿಬುಗೆ ಅಭಿಮಾನಿಗಳು ಕಡಿಮೆ ಆದ್ರೆ ಈಗ ಕತ್ಲೆಗೆ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಕತ್ಲೆ ಅಭಿಮಾನಿಗಳೆಲ್ಲ ಕೂಗೋಗ್ರಣ್ಣ. ಅವಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡಿರುವಂತಹ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ತಿಲಕ ಅಂಕವನ್ನು ಗಳಿಸ್ತಾರ. ತಿಲಕನಿಗೆ ಲೆಕ್ಕಕ್ಕೆ ಇಲ್ಲದ ಹಾಗೆ ಅತ್ಯಂತ ಕ್ಷುಲ್ಲಕ ರೀತಿಯಲ್ಲಿ ಅಂಕ ಗಳಿಕೆಯನ್ನು ಸಾಧಿಸಿಕೊಂಡಂತ ಆಟಗಾರ ತಿಲಕ್. ಅವ್ರಿಗೆ ಅದೇ ಹೊಡಿತೀನಿ ಕಣ. ಹಂಗೆಲ್ಲ ಹಿಡಿಲ್ಲ, ಅವನಿಗೆ ಮನಸ್ಸಾದ್ರೆ ಮಾತ್ರ ಅವ ಇಲ್ಲಿ ಬರ್ಬೇಕು. ಅವ ಇಲ್ಲಾಂದ್ರೆ ಅಚ್ಚಿಗಿಚ್ಚಿಗೆ ಹಂದಿಲ್ಲ ಅವ. ಇದು ಫೇಲ್ಯೂರ್ ಆಯ್ತು, ಯಾಕಂದ್ರೆ ಕತ್ಲೆ ಭಾಗವಹಿಸಲಿಲ್ಲ ಕ್ಯಾಚ್ ಅಲ್ಲಿ. 7-7 ಬಂದಾಟ ಸಾಗಿ ಬರ್ತಾ ಇದ್ರೆ ಮನು ದಾಳಿಯನ್ನು ಸಂಘಟಿಸಿಕೊಂಡಂತ ಆಟಗಾರ ಎಂತಾಗಿದಪ್ಪಲ್ಲ, ಕಾಲಡಿ ಸಿಕ್ತಿಯಲ್ಲ, ಹುಷಾರ್ ಕಣ. 2 ಬಂದಾಟ ಸಾಗಿ ಬರ್ತಾ ಇದೆ. ಈ ಸರಿ ಕತ್ಲೆ ಬಂತ ಕಣ್ರಿ ಕ್ಯಾಚ್. ಈಗ
ಹೋಗ್ ಮಾರ ಸಾಯಿಲ್ ಎಂತಕ್ಕೆ ಸುಮ್ಮನೆ ಹಿಂಸೆ ಮಾಡ್ತೀನಿ. ನಿನ್ ದೂಡು ಹೋದೆ ನಾನು ಸಣ್ಣ ಹುಡುಗ ಮಾರ ಚುಪ್ ಬಾ ಮಾರ ವಾಪಸ್ ಸಾಯಿಲ್. ನೋಡಿ 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 ಅವನಿಗೂ ತಾರೀಕು ಆಗ್ಲೇ ಇಲ್ಲ, ಖಾಲಿ ಕೈ ಹಾಕೇ ಬಿಟ್ಟ. 11-7 ಪಂದ್ಯಾಟ ಸಾಗಿ ಬರ್ತಾ ಇದೆ. ನಿಸರ್ಗ ತಂಡವನ್ನು ಕತ್ಲೆಯನ್ನು ಬರಿಪಡಿಕೊಳ್ಳಲಾಗ್ತಾ ಇದೆ. 3-11 ಪಂದ್ಯಾಟ ಮುಂದುವರಿತಾ ಇದ್ದಾರೆ. ತಿಲಕ್ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ದಾರೆ. ದಾಳಿ ಜವಾಬ್ದಾರಿಯನ್ನು ತಿಲಕ್ ತೆಗೆದುಕೊಳ್ತಾ ಇದ್ರೆ ಬಹಳಷ್ಟು ಸುಂದರವಾಗಿ ಸಂಘಟಿತವಾದ ಹಿಡಿತವನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. 4-11 ಪಂದ್ಯಾಟ ಕೆಟಿಎಸ್ ಕೌಂಟರ್ ಬಿ ಈ ಹಂತದಲ್ಲಿ ಬಹಳಷ್ಟು ಸುಂದರವಾಗಿ ತಮ್ಮನ್ನು ತಾವು ಪ್ರದರ್ಶಿಸಿಕೊಳ್ಳುತ್ತಾ ಇದೆ. ಹಿಡಿಯುವಂತ ಕೆಪಿಎಸ್ ಆಡಿಕೊಂಡು ಆಟಗಾರರು ಹಿಡಿಯುವಂತ ಪ್ರಯತ್ನವನ್ನು ಸಾಗಿಸಿಕೊಂಡಾಗ ಯಾವುದೇ ಅಂಕಗಳ ಸಫಲತೆಯನ್ನು ಕಂಡುಕೊಳ್ಳದೆ ಇದ್ರು ಕೂಡ ವಿಕಾಸವನ್ನು ಮಾಡಿಕೊಳ್ಳಲಾಗ್ತಾ ಇದೆ. 6-11 ಇನ್ ಫೇವರ್ ಆಫ್ ನಿಸರ್ಗ ಸ್ಪೋರ್ಟ್ಸ್ ಕ್ಲಬ್ ಎನ್ನಾರ್ಪುರ. ಒಂದ್ಸರಿ ಹಿಡಿದ್ರೆ ಹೆದರ್ತಾನಂತ ಕಂಡ್ರೆ ಹಿಡಿದ ನೋಡೋಣ. ಸುಲಭಕ್ಕೆ ಸಿಕ್ಕಿದ್ಲ. 1 ಪಾಯಿಂಟ್ ನಿಸರ್ಗ. 12-6 ಪಂದ್ಯಾಟ ಸಾಗಿ ಬರ್ತಾ ಇದ್ರೆ 5 ಆಟಗಾರರು 4 ಆಟಗಾರರು ಅವನಿಗೆ ಹತ್ಲ ಲೋಕನೇ ಕಾಣ್ಲ ಕಣ ಮೊನ್ನೆ ಆಟ ಆಗಿ ನಿಂತಾಗ ಆಟಗಾರನಿಗೆ ಜಾನ್ಮಿ ಆಟಕ್ಕೆ ತಿಲಕ್ ಮುನ್ನುಡಿಯನ್ನು ಬರಿತಾ ಇದ್ರ ನಿಸರ್ಗ. ಕೆಟಿಎಸ್ ಹೋಮ್ ಟೌನ್ ಈ ತಂಡದ ಆಟಗಾರರು ಕೊಂಚ ಹಿನ್ನಡೆಯನ್ನು ಸಾಧಿಸಿಕೊಂಡ್ರು ಕೂಡ ಸಾಮರ್ಥ್ಯ ಎಂಬ ಸ್ಪಷ್ಟ ಸೂಚನೆಯನ್ನು ಮಾಡಿಸಿಕೊಳ್ತಾ ಇದ್ದಾರೆ. ಕಿಚೆವರ್ ಸೋತ್ರಲ್ಲ ಮನ್ವಿತ್ತು 13-7 7:30. Captain lost 5 minutes. ಕೊನೆಯ 5 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. ತಿಲಕನ್ ಬರೋದು ಬಿಟ್ಕೊಂಡ ಮನುವನ್ನು ಬಲಿ ಪಡೆದುಕೊಳ್ಳಲಾಗ್ತಾ ಇದೆ. ಗೋಪಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇರುವಂತಹ ಆಟಗಾರ ತ್ರಿಬಲಿ ಆಟಗಾರ ಮಾತ್ರ ಬಾಕಿ ಉಳಿದುಕೊಂಡು ಸೂಪರ್ ಟ್ಯಾಕಲ್ ಆಗಿದೆ. ಸೂಪರ್ ಟ್ಯಾಕಲ್ ಬಲಿ ಆಗ್ತಾರಾ? ಸೂಪರ್ ಟ್ಯಾಕಲ್ಗೆ ಬಲಿ ಆಗ್ತಾರ ಕಾದು ನೋಡ್ಬೇಕಾಗಿದೆ.
ಗೋಪಿ ಶಿಬು ತಿಲಕ ತ್ರಿವಳಿ ಆಟಗಾರ ಮಾತ್ರ ಉಳಿದುಕೊಂಡಿರುವಂತಹ ಸೂಪರ್ ಟಕಲ್ ಆಗುತ್ತಾ ಪಾಯಿಂಟ್. ಜಾನ್ವಯ ಆಟ ಕೇವಲ ಅವಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡಿರುವಂತಹ ಅವಳಿ ಆಟಗಾರರು ಉಳಿದುಕೊಂಡಿರುವ ತಂಡವನ್ನ ಪೂರ್ಣ ತುಂಬಿಸ್ತಾರ ತಿಲಕ್ ಅಥವಾ ಎದುರಾಳಿ ತಂಡಕ್ಕೆ ಬಲಿಯಾಗ್ತಾರ ತಿಲಕ್ ಕಾದು ನೋಡಬೇಕಾಗಿದೆ. ಬೋನಸ್ ಮಾಡುವ ಪ್ರಯತ್ನ ಮುಂದುವರಿತಾ ಇದ್ರೆ ಬೋನಸ್ ಸಫಲತೆ ಹಾದಿಯನ್ನು ಕಂಡುಕೊಳ್ಳುತ್ತಾ ಅಥವಾ ವಿಫಲತೆ ಹಾದಿಯನ್ನು ತುಳಿಯುತ್ತಾ ಕಾದು ನೋಡಬೇಕಾಗ್ತಾ ಇದೆ. ತಿಲಕ ಬೋನಸ್ ಮುಖೇನವಾಗಿ ಮರಳುವಂತಹ ಪ್ರಯತ್ನವನ್ನು ಸಾಗಿಸಿಕೊಂಡ್ರೆ ಯಾವುದೇ ಬೋನಸ್ ಅಂಕಗಳನ್ನ ನೀಡ್ತಾ ಇಲ್ಲ. ಅವಳಿ ಆಟಗಾರರು ಮಾತ್ರ ಬಾಕಿ ಉಳಿತಾ ಇದ್ದಾರೆ. 9-13 ಪಂದ್ಯಾಟ ಸಾಗಿ ಬರ್ತಾ ಇದ್ದಾರೆ. ನಿಸರ್ಗ ಸ್ಪೋರ್ಟ್ಸ್ ಕ್ಲಬ್ ತಮ್ಮ ಪರವಾಗಿ ಅಂಕವನ್ನು ಇಟ್ಟುಕೊಳ್ಳುತ್ತಾ ಇದ್ರೆ ಈ ಹಂತದಲ್ಲಿ ಹಂತದಿಂದ ಯಾವ ರೀತಿಯಾಗಿ ಆದರೂ ಕೂಡ ಪಂದ್ಯಾಟದ ಚಿತ್ರಣಗಳು ಬದಲಾಗಿಸಬಹುದಾದಂತಹ ಸನ್ನಿವೇಶಗಳನ್ನು ಗಮನಿಸಿಕೊಳ್ತಾ ಗುರುತಿಸಿಕೊಳ್ತಾ ಕೆಪಿಎಸ್ ಹೋಮ್ ಟೌನ್ ತಂಡದ ದಾಳಿಗಾರ ಅದ್ಯಾವ ರೀತಿಯಲ್ಲಿ ಶಿಬು ಅಥವಾ ತಿಲಕ್ ಅವರನ್ನು ಬಲಿ ಪಡೆದುಕೊಳ್ತಾರ ಅಥವಾ ಶಿಬು ಮತ್ತು ತಿಲಕ್ ಸಂಘಟಿತ ಹೋರಾಟದೊಂದಿಗೆ ದೀರ್ಘಕಾಲಿಕ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ. ಸೂಪರ್ 2 points. 15-9 ತಿಲಕ್ ಬಹಳಷ್ಟು ಸುಂದರವಾಗಿ ಬಹಳಷ್ಟು ಜಾಣ್ಮೆಯ ಆಟವನ್ನ ಆಡೋದಕ್ಕೆ ಮುನ್ನುಡಿಯನ್ನ ಬರಿತಾ ಇದ್ದಾರೆ. ತಿಲಕರಿಗೆ ಚಳ್ಳೆ ಕೆಪಿಎಸ್ ಹೋಮ್ ಟೌನ್ ತಂಡದ ಆಟಗಾರರು ಕಾದು ನೋಡಬೇಕಾಗ್ತಾ ಇದೆ. ಕ್ಯಾಪ್ಟನ್ಸ್ ಲಾಸ್ಟ್ 3 minutes. ಕೊನೆಯ 3 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಿ ತೀರ್ಪುಗಾರರ ತೀರ್ಪನ್ನು ನೀಡ್ತಾ ಇದ್ದಾರೆ. ಬಹಳಷ್ಟು ಸುಂದರಗಾರಿಕೆಯ ತೀರ್ಪುಗಾರಿಕೆ ಹೊರಹೊಮ್ಮತಾ ಇದೆ. ಹೋಳಿ ಆಟಗಾರ ಮಾತ್ರ ಬಾಕಿ ಉಳಿದಿರುವಾಗ ದ್ವಿತೀಯ ತುರ್ತು ಸಭೆ ಟೈಮ್ ಔಟ್ ಓವರ್. ಯಾವ ರೀತಿಯಲ್ಲಿ ಹಿನ್ನಡೆಯನ್ನಾಗಿ ಮಾಡಿಸ್ತಾರೆ ನಿಖಿತ್ ಕಾದು ನೋಡ್ಬೇಕಾಗ್ತಾ ಇದೆ. ಲಾಸ್ಟ್ 2 minutes. ಕೊನೆ 2 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. ಸ್ಪಷ್ಟ ಸೂಚನೆ ತೀರ್ಪು ರವಾನಿಸ್ತಾ ಇರುವಾಗ ತಿಲಕ್ನ ಹೆಗಲ ಮೇಲೆ ದಾಳಿಗಾರಿಕೆ ಜವಾಬ್ದಾರಿ ಇದೆ. ತಿಲಕ್ ಯಾವ ರೀತಿಯಲ್ಲಿ ಸಂಘಟಿತವಾದ ಹೋರಾಟವನ್ನು ಸಾಗಿಸಿಕೊಳ್ತಾರೆ, ತಮ್ಮ ತಂಡಕ್ಕೆ ಯಾವ ರೀತಿಯಾಗಿ ಭರವಸೆಯಾಗಿ ನಿಲ್ತಾರೆ ಕಾದು ನೋಡಬೇಕಾಗಿದೆ. ಕೊನೆಯ ಹಂತದವರೆಗೂ ಕೂಡ ಭರವಸೆಯಾಗಿ ನಿಂತ ತಿಲಕ್ ಬಹಳಷ್ಟು ಸುಂದರವಾಗಿ ದಾಳಿಯನ್ನು ಸಂಘಟಿಸಬಲ್ಲಂತಹ ಆಟಗಾರ ವಿಕಾಸ್ ಕೂಡ ಹೌದು. ಆದ್ರೆ ಈ ಹಂತದಲ್ಲಿ ವಿಕಾಸ್ ಯಾವ ರೀತಿಯಾಗಿ ತಮ್ಮನ್ನು ಪರಿಚಯಿಸಿಕೊಳ್ತಾರೆ ಕಾದು ನೋಡಬೇಕಾಗಿದೆ. ಕೆಲವೇ ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇರುವಾಗ ವಿಕಾಸನಿಂದ ಯಶಸ್ವಿ ದಾಳಿ ಸಂಘಟನೆಗೊಳ್ತಾ ಇದೆ. ಸಮಯ ಕೊಲ್ಲುವಂತಹ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಅಂಕಗಳೊಂದಿಗೆ 16-17 ಕೂದಲೆಯ ಅಂತರದಲ್ಲಿ ಪಂದ್ಯ ಇದೆ. ಸ್ಪಷ್ಟ ಮುನ್ನಡೆಯೊಂದಿಗೆ ಇದ್ದಂತ ನಿಸರ್ಗ ಸ್ಪೋರ್ಟ್ಸ್ ಮಾತ್ರ ಸಾಧಿಸಿಕೊಳ್ಳುತ್ತಾ ಇದೆ. ಕಬಡ್ಡಿ ಎನ್ನುವುದು ಹಾಗೆ ವಿಜಯಲಕ್ಷ್ಮಿ ಆಮೇಲೆ ಚಂಚಲ ವಿಜಯಲಕ್ಷ್ಮಿ ಯಾರ ಮಾಡಲಿಕ್ಕೆ ಬೇಕಾದ್ರೂ ಹೋಗಿ ನಿಲ್ಲುವುದು. ಗೆಲುವನ್ನ ಸ್ಪಷ್ಟಪಡಿಸಿಕೊಳ್ತವೆ ತಂಡಗಳು ಕಾದು ನೋಡಬೇಕಾಗಿದೆ. ನಿಸ್ಸಂಶಯವಾಗಿ ನಿಸರ್ಗ ಸ್ಪೋರ್ಟ್ಸ್ ಕ್ಲಬ್ ಗೆದ್ದೇ ಬಿಡುತ್ತೆ ಎನ್ನುವಂತಹ ಎಲ್ಲ ಭರವಸೆಗಳನ್ನ ಹುಸಿ ಮಾಡ್ತಾ ಇದೆ. ಹೋಮ್ ಟೌನ್ ಕೆಪಿಎಸ್ ಹೋಮ್ ಟೌನ್ ಬಿ ತಂಡ ಬಹಳಷ್ಟು ಭರವಸೆಯ ಪೈಪೋಟಿಯನ್ನು ಒಡ್ಡುತ್ತಾ ಇದೆ. ಡೋಂಟ್ ಕೋಚ್
ನಿಸರ್ಗ ಕತ್ಲಕ್ ಸಿಟ್ಟು ಅಂದ್ರೆ ಮುಗ್ದೆ ಹೋಗ್ತದ ಒಂದೇ ಬಿಡ್ತಾನೆ